ನೋಡಿ, ಫೈನಾನ್ಸ್ಗಳಿರ್ಬೋದು ಅಥವಾ ವಂಚನೆ ಮಾಡೋರು ಇರ್ಬೋದು, ಯಾವ್ಯಾವ ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಹೆಂಗ್ ವಂಚನೆ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಫೈನಾನ್ಸ್ ಕಿರುಕುಳ ನಿಲ್ತಾ ಇಲ್ಲ, ವಿನೂತನ ಗೋಲ್ಮಾಲ್, ಡಿಫ್ರೆಂಟ್ ಆಗಿ ಗೋಲ್ಮಾಲ್ ಮಾಡಿದ್ದಾರೆ. ಯಾವ ರೀತಿ ಡಿಫ್ರೆಂಟು ಇದು? ಚೋಳ ಫೈನಾನ್ಸ್ ನ ವಿನೂತನ ವಂಚನೆ ಬಟಾ ಬಯಲಾಗಿದೆ. ಚೋಳ ಫೈನಾನ್ಸ್ ನಲ್ಲಿ ಲೋನ್ ಪಡೆಯೋರು ಯಾರಾದ್ರೂ ಇದ್ರೆ ಬಹಳ ಎಚ್ಚರಿಕೆಯಿಂದ ಇರಿ, ಪಡ್ಕೊಂಡಿರೋರು ಇದ್ರು ಎಚ್ಚರಿಕೆಯಿಂದ ಇರಿ. ರಾಯಚೂರು ಜಿಲ್ಲೆ ಸಿಂಧನೂರಿನ ಚೋಳ ಫೈನಾನ್ಸ್ ಅವರು ವಂಚನೆ ಮಾಡಿದ್ದಾರೆ. ಒಂದೇ ವಾಹನವನ್ನ 3 ಜನಕ್ಕೆ ಮಾರಾಟ ಮಾಡಿ ಮಹಾ ಮೋಸ ಮಾಡಿದ್ದಾರೆ. ಖದೀಮರ ಜೊತೆಗೆ ಫೈನಾನ್ಸ್ ಸಿಬ್ಬಂದಿ ಕೂಡ ಶಾಮೀಲಾಗಿ ಜನರಿಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ. ಕಂಟಿನ್ಯೂ ಲೋನ್ ಅನ್ನೋ ಹೆಸರಿನಲ್ಲಿ ಗ್ರಾಹಕರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ. ವಾಹನ ಅವಶ್ಯಕತೆ ಯಾರಿಗಿರುತ್ತಲ್ಲ, ವೆಹಿಕಲ್ ನೆಸೆಸಿಟಿ ಇರುತ್ತಲ್ಲ, ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಇವರು ವಂಚನೆ ಮಾಡೋದಕ್ಕೆ. ಕೊಪ್ಪಳದ ಕಾರಟಗಿ ತಾಲೂಕು ಸಾಲುಂಚಿ ಮಠದ ದೇಶಿಕ ಸ್ವಾಮಿಗೆ ವಂಚನೆ ಮಾಡಿದ್ದಾರೆ. ಕಂತು ಬಾಕಿ ಹಿನ್ನೆಲೆ ಸೀಸ್ ಮಾಡಿದೀವಿ ಅಂತ ಹೇಳಿ ಮತ್ತೊಬ್ಬರಿಗೆ ಅದನ್ನ ಸೇಲ್ ಮಾಡಿದ್ದಾರೆ. ಸೀಸ್ ಮಾಡದೆ 3ನೇ ವ್ಯಕ್ತಿಗೂ ವಾಹನ ಮಾರಾಟ ಮಾಡಿ ಮೋಸ ಮಾಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಬೆದರಿಕೆ ಹಾಕ್ತಿದಾರಂತೆ ಫೈನಾನ್ಸ್ ಸಿಬ್ಬಂದಿ. ಚೋಳ ಫೈನಾನ್ಸ್ ನಲ್ಲಿ ಕಂಟಿನ್ಯೂ ಲೋನ್ಗೆ ಅಲ್ಲಿನ ಸಿಬ್ಬಂದಿ ಸಲಹೆ ಕೊಟ್ಟಿದ್ರು. ಸಿಬ್ಬಂದಿ ದುರ್ಗೇಶ್ ಹಾಗೂ ಸಂತೋಷ್ನಿಂದ ಆಮಿಷ ಒಡ್ಲಾಗಿತ್ತು. ಮಧ್ಯಸ್ಥಿಕೆಯನ್ನು ವಹಿಸಿ ವಾಹನ ಕೊಡಿಸಿ ಸಂಬಂಧ ಇಲ್ಲ ಅನ್ನೋ ತರ ಬ್ರೋಕರ್ಗಳು ಮಹಾಮೋಸ ಮಾಡಿದ್ದಾರೆ. ಬ್ರೋಕರ್ಗಳ ಮಹಾಮೋಸಕ್ಕೆ ಗ್ರಾಹಕರು ಕಂಗಾಲಾಗಿದ್ದಾರೆ. ಮಾಡಿಲ್ರಿ ಅವರು ಇನ್ನೊಂದು ಬಾಂಡಿಂಗ್ ಮಾಡಿಲ್ಲ ಸರ್ ಸೈನ್. ಅಂದ್ರೆ ನಾನು ನಮ್ಮ ಹೆಣ್ಮಕ್ಳು ಏನೋ ಫೈನಾನ್ಸ್ನವ್ರು ಬಂದ್ರೆ ಮನೆ ಹತ್ರ ಅರ್ಜೆಂಟ್ ಕಟ್ಬೇಕಂತ ಹೇಳಿ ಕಳಿಸಿದ್ರು ಸರ್. ಒಂದು ಮಾನವೀಯತೆ, ಈಗ ನನಗೆ ಲಾರಿ ಕೊಟ್ಟಿದ್ದಾರೆ ಅಂದ್ಮೇಲೆ ನಾನು ಕೊಡ್ಬೇಕು, ಹ್ಯಾಂಡ್ ಓವರ್ ಐತೆ ನಾನು ಕೊಡ್ಬೇಕಾಗುತ್ತೆ ಸರ್. ನಾನು ಕೊಟ್ಟಿದ್ದೀನಿ ಸರ್. ನಾನು ದುಡ್ಡು ಕೊಡ್ಬೇಕಾದ್ರೂ ಸಾಕ್ಷಿ ಇದಾರೆ ಸರ್. ಏನ್ ಸರ್. ಆಮೇಲೆ ಇದಕ್ಕೆ ಇನ್ನೊಬ್ಬನಂದ್ರೆ ಸಂತೋಷ್ ಅಂತ JCB, ಅವನು ದುರ್ಗೇಶ್, ಇವರಿಬ್ಬರದೇ ಸರ್. ಇವ್ ಸಂತೋಷನೇ ಗಾಡಿ ಹೊಡ್ಕೊಂಡು ದುಡ್ಡು ಇಸ್ಕೊಂಡು ಗಾಡಿ ಹೊಡ್ಕೊಂತ ಹೋಗ್ಯಾನ. ಇವರಿಬ್ರು ಗಾಡಿ ನಾನು ಮಾಡಿಸಿದ ಅಗ್ರಿಮೆಂಟ್ಗೆ ಅವ್ರು ಐದಾರು ಸರ್ ಜವಾಬ್ದಾರರು. ಆ ಚೋಳ ಮ್ಯಾನೇಜರ್ ಅವರು, ಮ್ಯಾನೇಜರು ಮತ್ತೆ ಅವರು ರಾಜೇಶ್ ಅಂತ ಎತ್ತರಕ್ಕೆ ಇರ್ತಾರೆ ಸರ್ ಅವರು. ಆ ಇದ್ರ ರಿಕವರಿ ಆಫೀಸರ್ ಸರ್ ಅವರು. ಅವತ್ತು ನೀವು ಬೇಕಾದ್ರೆ ಅದು ಫೋಟೋ ಇದೆ ಸರ್. ಅವ್ರು ಬಂದು ನಾನು ಕೋರ್ಟಿನ ತಕ ನಾನು ಬಾಂಡ್ ಓದ್ಯಾರ ಸರ್ ಅವರು, ಮ್ಯಾನೇಜರ್ ಸರ್. ನಂತರ ನೀವು ಕೋರ್ಟಿಂದು ಅವತ್ತು ಇವತ್ತಿನ ಆ ಡೇಟಿಂದು CC ಕ್ಯಾಮ್ರಾ ಲೊಕೇಶನ್ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡು ಸರ್ ನನ್ನ ತಕದಾರ ಇಲ್ಲ ಅಂಬೋದು. ಮತ್ತು ನನ್ನ ತಕ ಅಗ್ರಿಮೆಂಟ್ ಮಾಡಿಸಿ ಈಗ ನಂದು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿಸ್ಬೇಕಲ್ಲ ಸರ್. ಈಗ ಅಂದ್ರೆ ಇದು ಅಗ್ರಿಮೆಂಟ್ ವ್ಯಾಲ್ಯೂ ಇಲ್ಲ ಸರ್. ಇದು ಮಾಮೂಲು ಕೋರ್ಟ್ ಬರೀ ನೋಟ್ರಿ ಅಲ್ಲ ಸರ್. ಆ ನೋಟ್ರಿ ಬುಕ್ದಾಗ ಹೋಗಿ ನಾನು ಓನರು ಅವ್ರ ಎದುರಿಗೆ ಸಹಿ ಮಾಡಿವಿ ಸರ್. ಸಹಿ ಮಾಡಿ ಕೊಟ್ಟಂತ ಸರ್ ಅಗ್ರಿಮೆಂಟ್. ಈಗ ಮೊದಲೇ ಸೇಲರ್ ದುರ್ಗೇಶ್ ಅಲ್ಲ, ಅವ್ರು ತಮಗೆ ಮಾರಿದ್ರಲ್ಲ, ಅವ್ರವ್ರು ಒಂದೇ ಸರಿ ಆಯಿತು. ನನಗೆ ಮಾರಿದ್ರು, ನನಗೆ ಬಾಂಡ್ ಮಾಡಿ ಕೊಟ್ಟರು, ನಾನು ದುಡ್ಡು ಕೊಟ್ಟೆ. ಒಂದು ಕಂತು ಕಟ್ಟಿಲ್ಲ ಅಂತಂದು ಹೋಗ್ಬಿಡ್ತಾರ. ಈಗ ಬಾಯಿ ಸತ್ತನಾದ್ರೆ ಎಲ್ಲಿ ಒಡ್ಡಾಡಕ್ಕಾಗತ್ತಾ? ಈ ದಿವಸ ನಾವು ಸುಮ್ಮನೆ ಇದ್ವಿ, ಇವತ್ತು ಕೊಡ್ತಾರಲ್ಲ ನಾಳೆ ಕೊಡ್ತಾರಲ್ಲ, ಮಂತ್ಯಕ್ಕೆ ಹೋದ್ರೆ ಕೊಡ್ತೀವಿ ತಗೋ ದುಡ್ಡು ಅಂತಾರೆ. ಎದಕ್ಕೆ ಬಿಡಪ್ಪ ಕಿರಿಕಿರಿ ಅಂತ ನಾವು ಸುಮ್ಮನೆ ಆಯ್ತೀವಿ. ಆಮೇಲೆ ಇದಕ್ಕೆ ಶೂರಿಟಿಗೆ ನಾವು ಚೆಕ್ ಕೊಟ್ಟಿರ್ತೀವಿ ಸರ್ ಕಂಟಿನ್ಯೂ. ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶುಕ್ರಾಜ್, ಈ ಗೋಲ್ಮಾಲ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಜನರಿಗೆ ಡಿಫ್ರೆಂಟ್ ಆಗಿ ಗೋಲ್ಮಾಲ್ ಮಾಡಬೇಕು ಅಂತ ಈ ಫೈನಾನ್ಸ್ ಕಂಪನಿಗಳಿರ್ಬೋದು ಒಂದಷ್ಟು, ಅಥವಾ ಬೇರೆ ಬೇರೆ ಜನ ಯೋಚನೆ ಮಾಡ್ತಾ ಇರ್ತಾರೆ, ಅಥವಾ ಈ ಸ್ಕೀಮ್ಗಳ ಬೇಸಲ್ಲಿ ಯಾರಾದರೂ ಇದು ಮಾಡೋರಿದ್ರೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಚೋಳ ಫೈನಾನ್ಸ್ನ ಈ ಒಂದು ಡಿಫ್ರೆಂಟ್ ವಂಚನೆ ಈಗ ಬೆಳಕಿಗೆ ಬಂದಿದೆ. ಇನ್ನು ಎಷ್ಟು ಜನಕ್ಕೆ ಇದೇ ರೀತಿ ಮೋಸ ಮಾಡಿದೆ ಈ ಫೈನಾನ್ಸ್ ಕಂಪನಿ? ಎಸ್, ಖಂಡಿತ ಸಿಂಧೂರ. ಏನಂತಂದ್ರೆ ಈಗಾಗಲೇ ರಾಜ್ಯಾದ್ಯಂತ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ರಾಜ್ಯದ ಜನರು ಕೂಡ ಬೇಸತ್ತಿರೋದು ನಾವು ನೋಡ್ತಾ ಇದ್ದೀವಿ. ಈ ಇತ್ತೀಚೆಗೆ CM ಸಿದ್ದರಾಮಯ್ಯ ಅವರು ಕೂಡ ಒಂದು ಸುಗ್ರೀವಾಜ್ಞೆ ತಂದ್ರು. ಅದಾದ್ರೂ ಬಳಿಕ ಕೂಡ ಈ ಒಂದು ಫೈನಾನ್ಸ್ ನವರ ಕಿರುಕುಳ ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಏನೀಗ ನಾವು ನೋಡ್ತಾ ಇದ್ವಿ, ಕೊಪ್ಪಳದ ಒಂದು ಕಾರಟಗಿ ತಾಲೂಕಿನ ಸಾಲುಂಚಿ ಮರದ ಒಂದು ದೇಶಿಕ್ ಸ್ವಾಮಿ ಅಂತಂದು ಇವರ ಹೆಸರು. ಇವರಿಗೆ ಚೋಳ ಫೈನಾನ್ಸ್ ಯಾವ ರೀತಿ ಮೋಸ ಮಾಡಿದ್ದಾರೆ ಅಂತಂದ್ರೆ, ಪಾಪ ಇವ್ರಿಗೆ ಫೈನಾನ್ಸ್ ಅಲ್ಲಿ ಸಾಕಷ್ಟು ಕಿರಿಕಿರಿ ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದು ನೀವು ಫೈನಾನ್ಸ್ ಮಾಡ್ಕೊಳ್ಳಿ ಅಂತಂದು, ಅದೆಲ್ಲ ಓಡಾಡೋದು ಕಷ್ಟ ಆಗುತ್ತೆ ಅಂತಂದು ಇಂಥವ್ರನ್ನೇ ಇವರು ಫೈನಾನ್ಸ್ ಸಿಬ್ಬಂದಿಗಳು ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಯಾರಿಗೆ ವಾಹನದ ಅವಶ್ಯಕತೆ ಇರುತ್ತೆ ಅವರನ್ನು ಖುದ್ದು ಭೇಟಿ ಮಾಡಿ ಅವರೇ ಒಂದು ಬ್ರೋಕರ್ ರೀತಿಯಲ್ಲಿ ಇವರನ್ನ ಮನವೊಲಿಸಿ, ಇಲ್ಲ ಈಗಾಗಲೇ ನಾವು ಬೇರೊಬ್ಬರಿಗೆ ಒಂದು ವಾಹನ ಕೊಟ್ಟಿದ್ದೀವಿ, ಅವ್ರಿಗೆ ಕಂತು ಕಟ್ಟೋಕೆ ಆಗ್ತಾ ಇಲ್ಲ, ನೀವು ಅದೇ ನಾವು ಫೈನಾನ್ಸ್ ಅನ್ನು ಕಂಟಿನ್ಯೂ ಅವ್ರ ಹೆಸರಿಂದಾನೇ ನೀವು ಗಾಡಿಯನ್ನು ತೆಗೆದುಕೊಳ್ಳಿ ಅಂತಂದು ಇವ್ರಿಗೆ ಎಲ್ಲಾ ರೀತಿಯಿಂದ ಒಂದು ಒಪ್ಪಿಗೆಯನ್ನ ಅವ್ರನ್ನ ಮನವೊಲಿಸ್ತಾರೆ ಅಂತಾನೆ ಹೇಳ್ಬೋದು. ಮನವೊಲಿಸಿದ ನಂತರ ಏನು ಮೊದಲನೇ ಪಾರ್ಟಿ ಇರ್ತಾರೆ ಅವರು, ಚೋಳ ಫೈನಾನ್ಸ್ ಅವ್ರ ಪಾರ್ಟಿನೇ ಮೊದಲನೇ ಪಾರ್ಟಿ ಆಗಿರ್ತಾರೆ ಇಲ್ಲಿ. ಯಾಕಂತಂದ್ರೆ ಇವರು ಒಂದು ಎಲ್ಲರೂ ಕೂಡ ಒಂದು ಪ್ಲಾನ್ ಮಾಡ್ಕೊಂಡೆ ಈ ರೀತಿ ಮೋಸವನ್ನು ಮಾಡ್ತಕ್ಕಂಥದ್ದು. ಮೊದಲನೇ ಪಾರ್ಟಿಯಿಂದ ಇವ್ರಿಗೆ ಕಂಟಿನ್ಯೂ ಲೋನ್ ಅಂತಂದು ಒಂದು ಅಶೋಕ್ ಲೈಲ್ಯಾಂಡ್ ಲಾರಿಯನ್ನು ಕೊಡಿಸ್ತಾರೆ. ಇದಾದ ಬಳಿಕ ಅವ್ರಿಗೆ ಮೊದಲನೇ ಪಾರ್ಟಿಗೆ ಇವ್ರ ಕಡೆಯಿಂದಾನೇ ಒಂದು 3 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಡಿಸ್ತಾರೆ. ಆದ್ರೆ ಅದಕ್ಕೆ ಸಹಿ ಮಾಡೋದಕ್ಕೆ ಮೊದಲನೇ ಪಾರ್ಟಿ ಹಿಂದೇಟ್ ಹಾಕ್ತಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಅಗ್ರಿಮೆಂಟ್ ಕೂಡ ಆತ ಸಹಿ ಮಾಡಿರೋದಿಲ್ಲ. ಏನು ಇವರು ಕಂತು ಕಟ್ಟೋ ವಿಚಾರ ಬಂದಾಗ ಮೊದಲನೇ ಕಂತನ್ನು ಕೂಡ ಈಗಾಗಲೇ ದೇಶಿಕ್ ಸ್ವಾಮಿ ಅವ್ರು
ಹೇಳಿರ್ತಾರೆ. 2ನೇ ಕಂತಿನ ಸಮಯದಲ್ಲಿ ಕೊಂಚ ವಿಳಂಬ ಆಗಿರುತ್ತೆ, ಅವ್ರು ಬೇರೆ ಕಡೆ ಎಲ್ಲ ಹೋಗಿರ್ತಾರೆ, ನಾನು ಬಂದ ತಕ್ಷಣ ಕಟ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ಕೇವಲ ಒಂದು 2 ದಿನ ವಿಳಂಬ ಆಗಿದ್ದಕ್ಕೆ ಈಗ ಫೈನಾನ್ಸ್ನವರು ಅದನ್ನ ಗಾಡಿ ನಾವು ಸೀಸ್ ಮಾಡ್ತೀವಿ ಅಂತಂದು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಆದ್ರೆ ವಾಸ್ತವದಲ್ಲಿ ಗಾಡಿ ಯಾವುದೇ ರೀತಿ ಸೀಸ್ ಆಗಿರೋದಿಲ್ಲ ಮತ್ತು ಜಯಶೀಲ್ ಸ್ವಾಮಿಗೆ ಯಾವುದೇ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ. ಈ ಒಂದು ಫೈನಾನ್ಸ್ ನಿಯಮಾವಳಿಗಳ ಪ್ರಕಾರ ಒಂದು ಗಾಡಿಯನ್ನು ತೆಗೆದುಕೊಂಡ ನಂತರ 3 ಡ್ಯೂ ಇರಬೇಕು ಮತ್ತು ಅವರಿಗೆ ನೋಟಿಸ್ ಅನ್ನು ಕೊಡಬೇಕು ಮತ್ತು ಸೀಸ್ ಮಾಡಿರ್ತಕ್ಕಂಥ ವಾಹನವನ್ನು ಅವರು ತಮ್ಮ ಫೈನಾನ್ಸ್ ಯಾರ್ಡ್ ಅಲ್ಲಿ ಇಟ್ಕೋಬೇಕು. ಆದ್ರೆ ಇವತ್ತು ನಾವು ಸೀಸ್ ಮಾಡಿವಿ ಅಂತ ಹೇಳಿಬಿಟ್ಟು ಆ ಒಂದು ಗಾಡಿನ 3ನೇ ವ್ಯಕ್ತಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಇದೀಗ ಬಯಲಾಗಿದೆ ಅಂತ ಹೇಳ್ಬೋದು. ಏನು ಜಯಶೀಲ್ ಸ್ವಾಮಿ ಇತ್ತೀಚೆಗೆ ಸಿಂಧನೂರು ಕಡೆ ಹೋದಾಗ ಆ ಒಂದು ಗಾಡಿ ಕಂಡಿರುತ್ತೆ. ಆದ್ರೆ ಅದನ್ನು ಕೂಡ ನಾವು ಫೈನಾನ್ಸ್ ಸಿಬ್ಬಂದಿ ಅವರು ಆ ಒಂದು ಗಾಡಿ ತೆಗೆದುಕೊಡಕ ಮಧ್ಯಸ್ಥಿಕೆ ಬಂದು ನೀವು ಗಾಡಿ ನೀವು ಫಸ್ಟ್ ಓನರ್ ಅಲ್ಲ, ನೀವು ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಕಂತನ್ನು ಕಟ್ಟಿಸ್ಕೋಬೇಕಾದ್ರೆ ಇವರು 92,000 ರೂಪಾಯಿ ಕಟ್ಟಿಸಿದ್ದು ಮತ್ತು ಈ ಚೋಳಾ ಸಿಬ್ಬಂದಿಯ ಮ್ಯಾನೇಜರ್ ಆಗಿರ್ಬೋದು ಮತ್ತು ಸಿಬ್ಬಂದಿಯರು ಅವರು ಸೈನ್ ಮಾಡಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಕಾಪಿ ಕೂಡ ಈಗ ಜಯಶೀಲ್ ಸ್ವಾಮಿ ಅವರು ತೋರಿಸಿರ್ತಕ್ಕಂಥದ್ದು. ಪೊಲೀಸ್ ಠಾಣೆಗೆ ಕೂಡ ಇವರು ಬರೋದಕ್ಕೆ ಹಿಂದೇಟ್ ಆಗ್ತಿರ್ತಕ್ಕಂಥದ್ದು. ಈಗ ಜಯಶೀಲ್ ಸ್ವಾಮಿ ನಮ್ಗೆ ನ್ಯಾಯ ಬೇಕು, ನಾನೇನು ಫಸ್ಟ್ ಓನರ್ಗೆ ಕೊಟ್ಟಿರ್ತಕ್ಕಂಥ ಹಣನಾದ್ರೂ ಕೊಡಿಸಿ, ಇಲ್ಲ ಅಂತಂದ್ರೆ ನಾನು ಕಂತು ಕಟ್ಕೊಂಡು ಹೋಗೋಕೆ ರೆಡಿ ಇದ್ದೀನಿ, ಇವಾಗಲೂ ಕೂಡ ನಾನು ಕಂತು ಕಟ್ತೀನಿ. ಆದ್ರೆ ಇವರು ನನ್ನ ಅಶೋಕ್ ಲೈಲ್ಯಾಂಡ್ ಲಾರಿಯನ್ನು 3ನೇ ವ್ಯಕ್ತಿಗೆ ಮಾರಾಟ ಮಾಡ್ತಿದ್ದಾರೆ. ಇದೇ ರೀತಿ ಚೋಳಾ ಫೈನಾನ್ಸ್ ನಲ್ಲಿ ನಮ್ಮಂತ ಅಮಾಯಕ ಗ್ರಾಹಕರಿಗೆ ಸಾಕಷ್ಟು ಮೋಸ ಮಾಡಿದ್ದಾರೆ. ಇವರು ಬ್ರೋಕರ್ ಮುಖಾಂತರ ತಾವೇ ಸೃಷ್ಟಿ ಮಾಡ್ಕೊಂಡು ಮೊದಲೇ ವಾಹನ ಕೊಟ್ಟು ಇಂತ ನಮ್ಮಂತ ಯಾರಿಗೆ ವಾಹನದ ಅವಶ್ಯಕತೆ ಇರುತ್ತೆ ಅಂತವ್ರನ್ನ ಹುಡುಕ್ಬಿಟ್ಟು ನೀವು ಕಂಟಿನ್ಯೂ ಫೈನಾನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆದ್ರೆ ಒಂದು ಫೈನಾನ್ಸ್ ಡ್ಯೂ ಆದ ತಕ್ಷಣನೇ ಬಂದು ನಮ್ಮ ಗಾಡಿಯನ್ನ ತೆಗೆದುಕೊಂಡು ಹೋಗಿ ಬೇರೆ ಒಬ್ಬರಿಗೆ ಮಾರಾಟ ಮಾಡುವಂತ ಒಂದು ವ್ಯವಸ್ಥಿತ ಜಾಲ ಈ ಚೋಳಾ ಫೈನಾನ್ಸ್ ನಲ್ಲಿ ಇದೆ ಅಂತಾನೆ ಹೇಳ್ಬೋದು. ಮತ್ತು ಇದ್ರ ಬಗ್ಗೆ ಚೋಳಾ ಫೈನಾನ್ಸ್ ನ ಸಿಬ್ಬಂದಿಗೆ ಏನು ಅಧಿಕಾರಿಗಳಿದ್ದಾರೆ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಮಾತಾಡಿಸುವಂತ ಪ್ರಯತ್ನ ಆಗಿದೆ. ಆದ್ರೆ ಅವರು ಹೌದು ಈ ರೀತಿ ಮೋಸ ಆಗಿದೆ, ಇದನ್ನ ಸರಿಪಡಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬೋದು. ರೈಟ್, ಥ್ಯಾಂಕ್ ಯು ಶುಕ್ರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.